ಕೊಲ್ಲಿಕಾಯಾಗಿ ಕಾಯಲ್ಲಿ ಹಣ್ಣಾಗಿ ಮಣ್ಣಲ್ಲಿ ಬೀಜ ಬೆಳೆಯೋ ಹೊತ್ತೇನೆ ಸಂಕ್ರಾಂತಿ. ಆಮೇಲೆ ಏನು ಕಲೆಕ್ಟ್ ಮಾಡ್ಕೋಬೇಕು, ಏನಾಗಬೇಕು, ಬೇರೆ ಯಾರು ಬಂದು ತಪ್ಪಿಸ್ಕೊಳ್ಳೋದು ಹೇಗೆ, ಈ ಥರದ್ದೆಲ್ಲ ಅಂದರೆ ನಿಧಾನವಾಗಿ ಒಂದು ಕುತ್ಸಿತ ಮನೋಭಾವ. ಹುಲಿಗಟ್ಟ ಆಡ್ತಾ ಇದ್ದೀವಿ, ಸುಮ್ಮನೆ ಆಡ್ತಾ ಇದ್ದೀರಾ. ಹೌದು ಸ್ವಾಮಿ, ಸಮಯ ಕಡೆ ತಲೆಗೆಲ್ಲಿ ಬುದ್ಧಿ ಇದೆಯಾ ನಿಮಗೆ? ದುಡ್ಡು ಕಟ್ಟಿ ಆಡ್ರು, ಬಾಜಿ ಕಟ್ಟಿ. ಇಲ್ಲ ನೀನು ಗೆಲ್ತೀಯ, ಇಲ್ಲ ಅವನು ಗೆಲ್ತಾನೆ. ಹಣ ಬರಬೇಕು, ಗೆದ್ದವನು ಹಣ ಬರ್ತದೆ. ಸೋತನು ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮ್ಮ ಸಂಕ್ರಾಂತಿಯ ಮೊದಲ ನಿರ್ಮಾಣ ಮಾಡಿದ್ವಲ್ಲ, ಆವಾಗ ಇಡೀ ಹಳ್ಳಿಯಲ್ಲಿದ್ದಂತಹ ವಾಸ್ತವಿಕ ಘಟನೆಗಳನ್ನು ಜೋಡಿಸ್ಕೊಳ್ತಾ ಹೋಗ್ತಾ ಇದ್ದೆ. ಅದರಲ್ಲಿ ನಿನ್ನ ಅನುಭವ ಇದೆ, ಸೂರ್ಯ ಅನುಭವ ಇದೆ, KR ಅನುಭವ ಇದೆ, ನನ್ನ ಅನುಭವ ಇದೆ. ಇವೆಲ್ಲವೂ ಕೂಡ ನಮ್ಮ ಸುತ್ತಮುತ್ತ ಕಂಡಂತಹ ಪಾತ್ರಗಳೇ. ನಮ್ಮ ಸಂಬಂಧಿಕರೇ, ನಮ್ಮ ನೋಡಿದ ಸ್ನೇಹಿತರೆ, ಇವರೆಲ್ಲರೂ ಇದರಲ್ಲಿ. ಹೌದು. ಅವುಗಳನ್ನು ಹೇಳುವಾಗ ಒಂದು ಹಳ್ಳಿ ಎಷ್ಟು ಅಪ್ಯಾಯಮಾನವಾಗಿತ್ತು, ಒಬ್ರಿಗೊಬ್ಬರು ಎಷ್ಟು ಆತ್ಮೀಯವಾಗಿದ್ದರು, ಮತ್ತು ಅದು ಹೇಗೆ ಒಂದು ಕುಟುಂಬದ ಹಾಗೆ ಒಂದು ಇಡೀ ಗ್ರಾಮ ಒಬ್ಬರಿಗೆ ಒಬ್ಬರು ಆಸರೆಯಾಗಿ ಹೇಗೆ ಬೆಳೀತಾ ಇದ್ದರು, ಇವೆಲ್ಲವನ್ನು ಮೊದಲು ಹೇಳ್ತೀವಿ ನಾವು. ಹೌದು. ಅದಾಗ್ತಾ ಹೋಗುತ್ತೆ. ಅವ್ರು ಯಾರೋ ಬಂದು ಇವರಿಗೆ ಏನೋ ಒಂದು ಅಷ್ಟು ದುಡ್ಡು ಬೇಕು, ಅದಿಲ್ಲ, ಬಾರ್ಟರ್ ಎಕ್ಸ್ಚೇಂಜ್ ಥರ ಏನೋ ಒಂದು ರಾಗಿ ತಗೋತಾರೆ, ಅಕ್ಕಿ ಕೊಡ್ತಾಳೆ, ಅಲ್ಲ ಹಾಲು ತೊಗೋತಾರೆ, ಇನ್ನೊಬ್ರು ಇದು ಕೊಡ್ತಾರೆ. ಸೊ ಪ್ರತಿಯೊಬ್ಬರು ಇವ್ರ ಮನೇಲಿ ಇಲ್ವಾ, ಆಗ ಆ ಮನೇಲಿ ಇಸ್ಕೊಂಬ ಅಂತಾರೆ, ಹೋಗಿ ಎತ್ಕೊಂಬರ್ತಾರೆ. ಅವ್ರ ಪಾಡ್ಗೆ ಅವ್ರ ಜೀವನ ನಡೀತಾ ಇರ್ತದೆ. ಅಗಾಧವಾದಂಥ ಇದು ಅದು ಬೇಕು ಇದು ಬೇಕು ಅನ್ನೋದೇನೂ ಇರೋಲ್ಲ, ಇರೋದ್ರಲ್ಲಿ ತೃಪ್ತಿ ಇರುತ್ತೆ. ಅಂತಹ ಒಂದು ಪ್ರಿಮೈಸನ್ನು ಫಸ್ಟ್ ರೆಡಿ ಮಾಡ್ತೀವಿ. ಕರೆಕ್ಟ್. ಅಂತಹ ಸಮೃದ್ಧವಾಗಿ ಶಾಂತಿಯುತವಾಗಿರುವಂಥ ಒಂದು ಗ್ರಾಮ ನಿಧಾನವಾಗಿ ಒಂದು ಈರ್ಷೆಗೆ, ಅಸೂಯೆಗೆ, ಒಂದು ಒತ್ತಡಕ್ಕೆ, ಇವೆಲ್ಲಕ್ಕೂ ಕಾರಣವಾಗ್ತಾ ಹೋಗುತ್ತೆ. ಇದರಿಂದಾಗಿ ನಂಬಿಕೆಯಲ್ಲಿ ಬದುಕ್ತಾ ಇದ್ದ ಬದುಕು ಅಪನಂಬಿಕೆಯತ್ತ ಹೋಗ್ತಾ ಹೋಗುತ್ತೆ. ಇದನ್ನು ಆಯಾ ಪಾತ್ರಗಳು ನಿಧಾನವಾಗಿ ಹೇಳ್ತಾ ಹೋಗ್ತವೆ. ಅದರಲ್ಲಿ ಬಹುಮುಖ್ಯವಾದ್ದು ನೀನು ಹೇಳಿದ ಹಾಗೆ ಶೇಷಪ್ಪ ಬಂದ ಮೇಲೆ ಅದು ತಗೊಳ್ಳುವಂತಹ ಒಂದು ಡೈವರ್ಷನ್. ಶೇಷಪ್ಪ ಶುರು ಮಾಡ್ತಾನೆ ಅವನ ಆಟನ. ಹೆಂಗೆ ಶುರು ಮಾಡ್ತಾನೆ ಅಂತಂದರೆ, ಒಂದು ಕಡೆ ಒಂದು 5-6 ಜನ ಹಳ್ಳಿಯ ಹುಡುಗರು ಕೂತ್ಕೊಂಡು ಹುಲಿಗಟ್ಟ ಆಡ್ತಾ ಇರ್ತಾರೆ. ಹುಲಿಗಟ್ಟ ಆಡಬೇಕಾದ್ರೆ ಶೇಷಪ್ಪ ಹೋಗ್ತಾ ಇರ್ತಾನೆ, ಕುತೂಹಲದಿಂದ ಹುಲಿಗಟ್ಟ ಆಡ್ತಾ ಇದ್ದಾರೆ ನೋಡೋಣ ಅಂತ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ನೋಡ್ತಾ ಇದ್ದರೆ ಅವರು ಸುಮ್ಮನೆ ಸಮಯ ಕಳೆಯೋಕ್ಕೋಸ್ಕರ ಆಟ ಆಡ್ತಿರ್ತಾರೆ. ಇವನು ನೋಡಿಬಿಟ್ಟು ಅವ್ರ ಕಡೆ ಏನು ಮಾಡ್ತಾಯಿದ್ದೀರಾ ನೀವು? ಹುಲಿಗಟ್ಟ ಆಡ್ತಾಯಿದ್ದೀರಿ, ಸುಮ್ಮನೆ ಆಡ್ತಾಯಿದ್ದೀರಾ. ಹೌದು ಸ್ವಾಮಿ, ನಮ್ಮ ಸಮಯ ಕಳೆಯೋಕ್ಕೆ. ತಲೆಗೆಲ್ಲಿ ಬುದ್ಧಿ ಇದೆಯಾ ನಿಮಗೆ? ದುಡ್ಡು ಕಟ್ಟಿ ಆಡ್ರು, ಬಾಜಿ ಕಟ್ಟಿ. ಇಲ್ಲ ನೀನು ಗೆಲ್ತೀಯ, ಇಲ್ಲ ಅವನು ಗೆಲ್ತಾನೆ. ಹಣ ಬರಬೇಕು, ಗೆದ್ದವನು ಹಣ ಬರ್ತದೆ. ಸೋತನು ಕಲ್ತ್ಕೊತಾನೆ ಮುಂದಕ್ಕೆ. ಸ್ವಾಮಿ ಏನು ಹೇಳ್ತಾ ಇದ್ದಾರೆ ನೀವು? ನಾವು ಹಂಗೆಲ್ಲ ಆಟ ಆಡ್ದವ್ರು, ಆಡೋಲ್ಲ, ದೊಡ್ಡವ್ರು ಬೈತಾರೆ. ಮಾರೇಗೌಡರು ನಮ್ಮ ಇದು ನೋಡಿದ್ರೆ ಏನು ದುಡ್ಡು ಕಟ್ಟಿ ಆಡ್ತೀರಾ ಅಂತೇಳಿ, ಪಂದ್ಯ ಅಲ್ಲ ಇವೆಲ್ಲ ಆಡಬಾರ್ದು ಅಂತೇಳಿ ಅವ್ರು ಬೈತಾರೆ. ಅದಕ್ಕೆ ಸ್ವಾಮಿ ಅಂದೆ, ನಿಮಗೆ ಬುದ್ಧಿ ಇಲ್ಲ, ನಾನು ಹೇಳ್ದಂಗೆ ಕೇಳಿ. ನೋಡು, ನಾನು ಆಡ್ತೀನಿ, ನಾನು ಇಡ್ತೀನಿ 10 ರೂಪಾಯಿ, ನೀವೆಲ್ಲ ಇಡಿ, ನೋಡೋಣ ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಒಂದು ಮಾತು ಹೇಳ್ತಾನೆ ನೋಡು, ಒಂದು ಹುಲಿನ ನಡೆಸ್ಬಿಟ್ಟು, ಹುಲಿ ಒಂಟಿಯಾಗಿರ್ಬೇಕಾದ್ರೆ ಕುರಿ ಕಾಯೋನು ಮೈಯೆಲ್ಲ ಕಣ್ಣಾಗಿರ್ಬೇಕು. ಅವರು ಪಾಪ ಹಳ್ಳಿ ಹುಡುಗರು, ಅವರು ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ. ಏನೇನೋ ಹೇಳ್ತಾವನಲ್ಲ ಅವನು. ಹೀಗೆ ಒಂದೊಂದು ದೃಶ್ಯದ ಮೂಲಕನೂ ಅವನು ಶೇಷಪ್ಪ ತನ್ನ ಬುದ್ಧಿವಂತಿಕೆಯನ್ನು ತೋರಿಸುವ ಮೂಲಕ ತಾನು ಹೇಗೆ ಹಳ್ಳಿಯನ್ನು ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದನ್ನು ಅವನು ಈ ರೀತಿ ಎಲ್ಲ ಪ್ರಯತ್ನ ಮಾಡಿ. ಹೌದಾ? ಆ್ಯಕ್ಚುಲಿ ಅದಾದಮೇಲೆ ಶೇಷಪ್ಪ ಈ ಕಾರ್ಡ್ಸ್ಗಳಿಗನ್ನ ಇದು ಮಾಡ್ತಾನೆ, ಇಸ್ಪೀಟ್ ಆಡೋದು ಕಲಿಸ್ಕೊಡ್ತಾನೆ ಸುಂದರಿ ಹೋಟೆಲ್ನಲ್ಲಿ. ಇಸ್ಪೀಟನ್ನು ತಗೊಂಬಂದು ಎಲ್ರಿಗೂ ಕೊಟ್ಟು ಅದನ್ನು ಒಬ್ಬನ ಇನ್ಚಾರ್ಜ್ ಮಾಡ್ತಾನೆ. ಅವನು ಅದನ್ನು ಜಾಗ ನೋಡಿಕೊಂಡು ಅಲ್ಲೇ ಆಟ ಆಡಬೇಕು, ಆಮೇಲೆ ಏನು ಕಲೆಕ್ಟ್ ಮಾಡ್ಕೋಬೇಕು, ಏನಾಗಬೇಕು, ಬೇರೆ ಯಾರು ಬಂದು ತಪ್ಪಿಸ್ಕೊಳ್ಳೋದು ಹೇಗೆ, ಈ ಥರದ್ದೆಲ್ಲ. ಅಂದರೆ ನಿಧಾನವಾಗಿ ಒಂದು ಕುತ್ಸಿತ ಭಾವ. ಆಟ ಅಂದರೆ ಹೆಲ್ತಿಯಾಗಿ ಆರೋಗ್ಯಕರವಾದ ಆಟ ಏನಿತ್ತು ಗ್ರಾಮದಲ್ಲಿ, ಎಲ್ಲವೂ ಆಟ ನಡೀತಿತ್ತು, ಸಾಕಷ್ಟು ಅಲ್ಲಿ ನಡೀತಿತ್ತು. ಅಲ್ಲಿ ಜೂಜು ಇರಲಿಲ್ಲ.
ಅದು ಜೂಜಾಗ್ತಿರ್ಲಿಲ್ಲ, ಅದು ಶಕ್ತಿ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಥ ಹೌದು. ಅವರ ಶಕ್ತಿಯನ್ನು ಪ್ರದರ್ಶನ ಮಾಡೋದು, ಆಟದಲ್ಲಿ ಅವರ ಸ್ಕಿಲ್ ಪ್ರದರ್ಶನ ಮಾಡೋದು ಆಗ್ತಾ ಇತ್ತು. ಆದರೆ ಅದಕ್ಕೆ ಒಂದು ಜೂಜಿನ ಆಯಾಮವನ್ನು ಕೊಟ್ಟ. ಅದರಿಂದ ಇಡೀ ಇದಕ್ಕೆ ಬೇರೆ ಅಂತ ಒಂದು ಕಲುಷಿತವಾದ ವಾತಾವರಣ ಬದಲಾಗ್ತಾ ಹೋಗ್ತದೆ ಹಳ್ಳಿದು. ಹಾಗೆ ಕೆಲವು ದೃಶ್ಯಗಳಲ್ಲಿ ಅವನ ಮಾತು ಕೂಡ ನಮಗೆ ನಿಜ ಅನಿಸುತ್ತೆ, ಹೌದು ಅನಿಸುತ್ತೆ. ಶೇಷಪ್ಪನ ಮಾತುಗಳಿದೆಯಲ್ಲ, ಹೌದು ನಿಜ ಅನಿಸುತ್ತೆ. ಅದು ಕೆಟ್ಟ ಪರಿಣಾಮ ಕೆಟ್ಟದಾಗಿರ್ಬೋದು, ಬಟ್ ಅವನ ಮಾತಿನ ಶೈಲಿ ಇದೆಯಲ್ಲ, ಅವನ ಮಾತಿನ ಅದಕ್ಕೆ ಕನ್ವಿನ್ಸ್ ಆಗೋದು. ಬೇರೆಯವರೆಲ್ಲರೂ ಯಾಕೆ ಕನ್ವಿನ್ಸ್ ಆಗ್ತಾರೆ ಅಂದರೆ ಅವನು ಹೇಳಿ ಸರಿ ಇದೆಯಲ್ಲ ಅಂತ. ಉದಾಹರಣೆಗೆ ಹೇಳ್ಬೇಕು ಅಂತಂದರೆ, ಒಂದು ದಿವಸ ಇವನು ಕತ್ರಿ ಬಾಲ ಇವನಿಗೆ ಶೇವ್ ಮಾಡ್ತಾ ಇರ್ತಾನೆ. ಶೇಷಪ್ಪನಿಗೆ ಶೇವ್ ಮಾಡ್ತಾ ಇರ್ತಾನೆ. ಹಾಗೆ ಶೇಷಪ್ಪ ಶೇವ್ ಮಾಡಿಸ್ಕೊಂತಾನೆ, ನಿಮಗೆ ಎಷ್ಟೋ ಕೊಡ್ತಾರೆ, ಎಷ್ಟೋ ದಿವಸಕ್ಕೆ ನಿನ್ಗೇನು ಬರುತ್ತೆ ಅಂತ, ಏನು ಬರುತ್ತೆ, ಅವರು ಅಕ್ಕಿ ಕೊಡ್ತಾರೆ, ಇದು ಕೊಡ್ತಾರೆ ಅಂತೆಲ್ಲ ಕತೆ ಹೇಳ್ತಾರೆ. ಎಷ್ಟು ಜನಕ್ಕೆ ನೀನು ಇದು ಮಾಡ್ತೀಯಾ, ದಿನಕ್ಕೆ ಎಷ್ಟು ಜನಕ್ಕೆ ಮಾಡ್ತೀಯಾ, ವಾರಕ್ಕೆ ಎಷ್ಟು ಜನಕ್ಕೆ ಮಾಡ್ತೀಯಾ, ತಿಂಗಳಿಗೆ ಎಷ್ಟು ಜನಕ್ಕೆ ಮಾಡ್ತೀಯಾ, ವರ್ಷಕ್ಕೆ ಎಷ್ಟು ಮಾಡ್ತೀಯಾ. ಈಗೆಲ್ಲ ನೀನು ರಾಗಿ ಅಕ್ಕಿ ಇವೆಲ್ಲ ತಗೊಂಡ್ರೆ ಉಪಯೋಗ ಇಲ್ಲ, ದುಡ್ಡು ತಗೋಬೇಕಣೋ. ದುಡ್ಡು ತಗೊಂಡ್ರೆ ನೀನು ಲೆಕ್ಕ ಹಾಕು ಅಂತಂದ್ಬಿಟ್ಟು ಲೆಕ್ಕಾಚಾರ ಹಾಕ್ತಾರೆ. ಹಾಕಿ ಅವನಿಗೆ ಗಾಬರಿ ಆಗ್ಬಿಡುತ್ತೆ, ಅವನಿಗೆ ಓ ಇಷ್ಟೆಲ್ಲ ಸಂಪಾದನೆ ಆಗುತ್ತಾ, ದುಡ್ಡು ತಗೊಂಡ್ರೆ ಇಷ್ಟೆಲ್ಲ ನಾನು ಚೆನ್ನಾಗಿ ಬದುಕ್ಬೋದಾ ಅಂತ ಆ ಬಾಲನಿಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ಅಲ್ಲ, ಅದು ಶೇವ್ ಮಾಡಿಸ್ಕೊಂಡು ಇವನೊಂದು ಕಣಿ ಕೊಡ್ತಾನೆ, ಕೊಟ್ಟು ಹೋಗ್ತಾನೆ. ಕೊಟ್ಟು ಹೋದ್ಮೇಲೆ ಇವನು ಯೋಚನೆ ಮಾಡ್ತಾನೆ, ಹಣ ತಗೊಳ್ಳೋದ್ರ ಮೂಲಕ ನಾನು ಸಂಪಾದನೆ ಮಾಡ್ಬೋದು ಅಂತ. ಹಾಗೆ ಈ ನಂಬಿಕೆ ಮೊದಲೆಲ್ಲ ಹಳ್ಳಿ ಕಡೆ ಏನಿತ್ತು, ಒಂದು ಏನಾದರೂ ಒಂದು ಇದಕ್ಕೆ ಪದಾರ್ಥ ಕೊಟ್ಟು ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ದಂಥ ಪದ್ಧತಿ. ಆಮೇಲೆ ಅವನ ಕೈಲೇ ಮಾಡಿಸ್ಕೋಬೇಕು, ಯಾರೇ ಬಂದರೂ ಕೂಡ ಊರವರೆಲ್ಲ ಊರಲ್ಲಿ ಒಬ್ಬನೇ ಅವನ ಕೈಲೇ ಮಾಡಿಸ್ಕೊಳ್ಳೋರು. ಅವ್ನಿಗೆ ವರ್ಷಕ್ಕೆ ಇಷ್ಟು ಅಂತ, ಇಷ್ಟು ಮೂಟೆ ಇದು ಅದು ಇದು ಅಂತ ಏನೇನಿದೆ ಅವೆಲ್ಲ ಕೊಡೋರು. ಅವ್ರು ಬೆಳೆದದ್ದೆಲ್ಲ ಅವ್ರಿಗೆ ಹೋಗೋದು, ಅವರ ವರ್ಷದ ಸಾಮಗ್ರಿಗಳು ಸಿಕ್ಬಿಡ್ತಿತ್ತು. ಸೊ ಒಂದು ರೀತಿ ಬದುಕು ಹಾಗಿದ್ದದ್ದು ವ್ಯಾಪಾರವಾಗ್ತಾ ಬಂತು ನಿಧಾನವಾಗಿ. ನನ್ನ ಸರ್ವಿಸ್ ನಿನಗೆ ಬೇಕಾ, ಆಗ ನೀನು ನನಗೆ ಇಷ್ಟು ಕೊಡು ಅನ್ನುವಂತಹ ಒಂದು ಪರಿಸ್ಥಿತಿಗೆ ಬಂತು. ಇಲ್ಲೊಂದು ಹಾಂ ಕಡೆ ಈ ಕಡೆ ಓ ಬನ್ನಿ ಏನವ್ರೆ, ಬನ್ನಿ. ನಿಮ್ಗೂ ಈ ಕುರಿಯಾಟದ ಕಯಾಲಿ ಅಂತ ಕಾಣುತ್ತೆ. ಹೊಸಿದ್ ಆಗ್ಬಿಡ, ನಮ್ಮ ಐನವರು ಸ್ವಲ್ಪ ಕುರಿಯಾಟ ನೋಡ್ಲಿ. ಪರವಾಗಿಲ್ಲ, ನೀವು ಆಡಿ. ಏನೇನವ್ರ, ನಿಮ್ಮ ಮಾವನವರು ಈ ಜಾಗನ ಒಂದು ದಿವಸನೂ ಕಣ್ಣೆತ್ಕೊಂಡಿಲ್ಲ. ನಿಮ್ಗೆ ಚಿಂತ ಕಾಯಲಿ ಹಾಂ? ಜನ ಇದ್ ಕಡೆ ಸಲೀಸ ಬಂದ್ಬಿಡ್ತೀರಲ್ಲ. ಹಾಂ, ನಿಮಗೆ ಅದರಿಂದ ಏನಾದರೂ ತೊಂದರೆ ಆಗೋದಿದ್ರೆ ಹೇಳು, ನಮ್ಮ ಮಾವನವ್ರ ಥರ ನಾನು ದೂರನೇ ಇದ್ದು ಬಿಡ್ತೀನಿ. ಛೇ ಎಲ್ಲಾದರೂ ಉಂಟೆ ಸ್ವಾಮಿ, ಅದು ನಮ್ಗೆ ಯಾವ ತೊಂದರೆ ಹೇಳಿ ನಿಮ್ಮಿಂದ? ಜನ ಜಾಸ್ತಿ ಇದ್ದಷ್ಟು ಕಳೆ ಅಲ್ವೇ ಈ ವಾಟಕ್ಕೆ. ಬನ್ನಿ ನೀವು. 3 ಹುಲಿನೂ ಕಟ್ಟಿ ಹಾಕ್ಬಿಟ್ಟಲ್ಲೋ, ಇನ್ನೊಂದೇ ಹುಲಿ ಇರೋದು. ಹುಲಿ ಒಂದಿದ್ದು ಕುರಿ ಹಿಂಡೇ ಇದ್ದರೂ ಯುಕ್ತಿ ಮಾಡಿ ಕಾಯಿ ನಡೆಸೋದು ಗೊತ್ತಿದ್ರೆ ಹಿಂಡಿಗೆ ಹಿಂಡನ್ನೇ ನುಂಗಿ ನೀರು ಕುಡಿದು ಬಿಡ್ಬೋದು. ಹೌದಾ ಏನೋರೆ? ಹಂಗಾರೆ ಬನ್ನಿ, ಹುಲಿ ನಡೆಸ್ ಬನ್ನಿ. ಸರ್ಕಳ ಹೊಸಿ. ಇದು ಹುಲಿಗತ್ತೆ ಏನವ್ರೆ, ಪಂಚಾಂಗಲ ಪಟ ಹೋದ್ರಕ್ಕೆ ಸವಾಲಾಗ್ತೀಯ? ಹಂಗಿದ್ರೆ ಬರೀ ಬಾಯಿ ಮಾತಿನಿಂದ ಅಲ್ಲ, ಧೈರ್ಯನೇ ಇದ್ರೆ ಬಾಜಿ ಕಟ್ಟು, ಆಡೋಣ. ತಗ, ನಂದು 10 ರೂಪಾಯಿ ಬಾಜಿ ಆಡು. ನಾವು ದುಡ್ಡು ಕಟ್ಟ ಆಡಲ್ಲ ಏನವ್ರೆ, ಏನೋ ಖುಷಿಗೆ ಕಾಲ ಕಳೆಯೋಣ ಅಂತ ಆಡ್ತಾ ಇದೀವಿ ಅಷ್ಟೇ. ದುಡ್ಡು ಕಟ್ಟಿ ಆಡಿದ್ರೆ ಮುನೇಗೌಡರು ಊರು ಬಿಟ್ಟು ಓಡಿಸ್ಬಿಡ್ತಾರೆ. ಯಾರದ್ದು ದುಡ್ಡು? ಮುನೇಗೌಡಂದ? ನಿಮ್ಮ ಆಟ ನಿಮ್ಮ ದುಡ್ಡು ಅಂದೆ ನಾನು. ಇದು ಆಟ ಏನೋರೆ, ಜೂಜಲ್ಲ. ಆಟ ಬಾಜಿ ಕಟ್ಟಿ ಆಡಿದ್ರೇನೆ ಮಜಾ ಬರೋದು. ಹಂಗಂತೀರ? ನಿಮಗೆ ನನ್ನ ಜೊತೆ ಬಾಜಿ ಕಟ್ಟಿ ಆಡೋಕೆ ಧೈರ್ಯ ಇಲ್ಲ ಅಂತ ಕಾಣುತ್ತೆ. ಬೇಡ ಬಿಡಿ. ಕೂತ್ಕೊಳ್ಳಿ. ನಂದೊಂದು 10 ರೂಪಾಯಿ ನೋಡೇ ಬಿಡುವ. ಲೇ ಸಿದ್ಧ, ಆ ಕಾಯಿ ಈ ಕಡೆ ನಡ್ಸೋ, ಹುಲಿ ಈ ಕಡೆ, ಕುರಿ ಈ ಕಡೆ ನಡ್ಸೋ. ನೋಡು, ಹೋಯ್ತು ಕುರಿ ಓತದ್ ಕೊಡ ಈಗ. ಎಲ್ಲ ಇವನ ಹಳೆ ಕೈ ಕಂಡ್ಲಾ, ಹುಷಾರು. ಹುಲಿ ಒಂಟಿಯಾಗಿರುವಾಗ ಕುರಿ ನಡೆಸೋನು ಮೈಯೆಲ್ಲ ಕಣ್ಣಾಗಿರ್ಬೇಕಾಗಿರುತ್ತೆ. ಆಡಪ್ಪ, ಆಡು.
ಹೋಯ್ತಲ್ಲ ಕುರಿ. ಹಂಗೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಇಡೀ ಹಿಂಡೆ ಹಳ್ಳಕ್ಕೆ ಬೀಳುತ್ತೆ. ಆಡು. ಏಯ್ ಇದ್ದರ್ಸೋದು. ಹೌದಾ? ಅಯ್ಯೋ ಹೋಯ್ತಲ್ಲ ನನ್ನ ಕುರಿ. ಡೇಯ್ ಇನ್ನು ಆಟ ಸೋತಂಗೆ ಎದ್ದೋಳು. ಆಯ್ತಪ್ಪ, ಬರ್ತೀನಿ. ಐನವ್ರೆ ಇನ್ನೊಂದು ಆಟ ಆಡೋಣ. ಈ ಇಬ್ಬರು ಆಡೋ ಆಟದಲ್ಲಿ ಏನು ಮಜಾ ಇದ್ದಾತು. ಬೇಡಪ್ಪ. ಈ ಸರಿ ನಾನು 15 ರೂಪಾಯಿ ಇಡ್ತೀನಿ. ನೋಡಪ್ಪ, ಇಬ್ಬರು ಆಟ ಆಡೋದು, ಮಿಕ್ಕವರು ನೋಡೋದು, ಇದರಲ್ಲಿ ಮಜಾ ಇಲ್ಲ. 10 ಜನ ಸೇರಿ ಆಟ ಆಡಬೇಕು. ಆಗ 10 ಸಾರಿ ಸೋತರು ಒಂದೇ ಸರ್ತಿ ಗೆದ್ದಾಗ ವಾಪಸ್ ಬಂದ್ಬಿಡುತ್ತೆ ಎಲ್ಲ. ನೋಡು, ಗೆದ್ದವನಿಗೂ ಲಾಭ. ಈ ಇಬ್ಬರು ಆಡೋ ಆಟದಲ್ಲಿ ಎಷ್ಟು ಸಿಕ್ಕಾತು. ದಿನ ಎಲ್ಲ ಆಡಿದ್ರು ಇಷ್ಟೇ. ಬೇಡ ನಾನು ಬರ್ತೀನಿ. ಏನು ಒಂದ್ಸಲಿ ಗೆಲ್ಬೇಕಾ? 10 ಸಲ ಸೋತ್ರು ಒಂದೇ ಸಲ ಬರ್ತದಂತೆ. ಅದೇ ಅಂತ ಆಟ ಅನ್ಲ ಅದು. ಐನೋರೆ ಅದ್ಯಾವ ಆಟ ಐನವ್ರೆ? ಹೇಳಿದ್ರೆ ಅರ್ಥ ಆಗೋದಿಲ್ಲಪ್ಪ. ನಾನೇ ಖುದ್ದು ಕಲಿಸ್ಕೊಡ್ತೀನಿ. 2 ಕೈ ಆಡ್ತಿರ್ಬೇಕು, ತಲೆ ಓಡ್ತಿರ್ಬೇಕು, ಅಂಥ ಆಟ ಅದು. ಒಂದು ಕೆಲಸ ಮಾಡಿ, ನಾಳೆ ಕುಲ್ಮೆ ಆಚಾರಿ ಮನೆಗೆ ಬಂದುಬಿಡಿ, ಗೊತ್ತಾಗುತ್ತೆ. ಏನೋ ಆಚಾರಿ, ಕೂತ್ಬಿಟ್ಟೆ, ಒಂದು ಕಟ್ಟಿ ಕೊಡು. ಓಹೋ, ಏನ್ ಸ್ವಾಮಿ, ನಮ್ಮ ದಾಸಪ್ಪನವ್ರ ಅಳಿಯಂದ್ರಲ್ವೇ? ಹೌದು. ಇದೇನ್ ಸ್ವಾಮಿ, ನೀವು ಕಡ್ಡಿ ಬೀಡಿ? ಮನುಷ್ಯರಿಗೆ ಸಹಜವಾದದ್ದು ನಾನು ಮಾಡ್ತೀನಪ್ಪ. ನಾನು ಮನುಷ್ಯ ಅಲ್ವಾ? ಕೊಡು, ಒಂದು ಬೀಡಿನೂ ಕೊಡು. ತಗೊಳ್ಳಿ ಸ್ವಾಮಿ. ನೀನೇನು ಕುಲುಮೆ ಕಾಯಿಸೋದು ಬಿಟ್ಟು ಬಿಸಿಲು ಕಾಯಿಸ್ತಿದೀಯಲ್ಲ? ಎಲ್ಲಿ ಸ್ವಾಮಿ, ಮೊದ್ಲಾದ್ರೂ ಮಳೆ ಬೆಳೆ ಚಂದಾಗೋದು, ಜನ ಉಳ್ಮೆಗೆ ಬೇಕಾಗಿರೋ ಸಾಮಾನೆಲ್ಲ ತಗೊಬಂದು ಅದ ಮಾಡಿಸ್ಕೊಂಡು ಹೋಗೋರು. ಈಗ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ವಾರಕ್ಕೊಬ್ಬರೋ ಇಬ್ಬರೋ ಬಂದು ಕೊಳ್ಳಿ ಪಿಕಾಸಿನೆಲ್ಲ ಅದ ಮಾಡಿಸ್ಕೊಂಡು ಹೋಯ್ತಾರೆ. ಆ ಹೊತ್ನಲ್ಲಿ ಮಾತ್ರ ನಮಗೆ ಕುಳ್ಮೆ ಕಿಚ್ಕಾಣೋ ಭಾಗ್ಯ. ಅಯ್ಯೋ ಪಾಪ. ಒಟ್ಟು ಸಂಪಾದನೆ ಎಷ್ಟಿದೆ ಹಾಗಾದ್ರೆ? ಏನು ಸಿಗ್ತದೆ ಸ್ವಾಮಿ, ಮಣ್ಣು ವಾರಕ್ಕೆ 1-2 ಮಚ್ಚೋ ಕೊಳ್ಳಿನೋ ಮಾಡಿಸ್ಕೊಳಕ್ ಬರ್ತಾರೆ. ಒಂದು 20-30 ಸಿಗ್ತದೆ. ವಾರಕ್ಕೆ 20? ಆಚಾರಿ, ದಿನಕ್ಕೆ 20 ರೂಪಾಯಿ ಸಿಗೋ ದಾರಿ ನಾನು ತೋರಿಸ್ಕೊಡ್ತೀನಿ. ನನಗೇನು ಕೊಡ್ತೀಯ? ಈ ಊರಲ್ಲಿ ದಿನಕ್ಕೆ 20 ರೂಪಾಯಿನ? ಹೋಗಿ ಸ್ವಾಮಿ, ನಗೆ ಚಟ್ಕೆ ಮಾಡಬೇಡಿ. ಏನು ನಿನಗೆ ಬೇಕಾ, ಇಲ್ಲ ಸುಮ್ಮನೆ ಬೇರೆಯವ್ರನ್ನ ನೋಡ್ಲಾ? ಅದೇನು ಹೇಳಿ ಸ್ವಾಮಿ, ಮನೆ ಬಾಗಿಲಿಗೆ ಬಂದಿರೋ ಅವಕಾಶನ ಬೇಡ ಅನ್ನಕಾಯ್ತದ? ನೋಡಾಚಾರಿ, ನಿನಗಂತೂ ಬೇರೆ ಕೇಮೆ ಇಲ್ಲ. ಊರಾಚೆ ಪಾಳ ಮಂಟಪ ಇದೆಯಲ್ಲ, ಅದನ್ನ ಗುಡಿಸಿ ಸ್ವಚ್ಛ ಮಾಡಿ ಇಡು. ನಿನ್ನಂಗೆ ಕೆಲಸ ಇಲ್ದಿರೋ ಒಂದು 4-6 ಜನ ಅಲ್ಲಿಗೆ ಬರ್ತಾರೆ, ಆಟ ಆಡ್ತಾರೆ. ಗೆದ್ದವನು ಪ್ರತಿ ಆಟಕ್ಕೆ 1 ರೂಪಾಯಿ ನಿನಗೆ ಕೊಡ್ತಾನೆ. ಅದೇ ನಿನ್ನ ಸಂಪಾದನೆ. ಅದೇನಾಟ ಸ್ವಾಮಿ? ಹೇಳ್ತೀನಿ. ಈ ಆಟ. ಅಯ್ಯೋ ಬ್ಯಾಡಿ ಸ್ವಾಮಿ, ಮುನೇಗೌಡರು ಕಿವಿಗೆ ಬಿದ್ದರೆ ಊರ್ನೇ ಬಿಡ್ಬೇಕಾಯ್ತದೆ. ನೀನು ಇದನ್ನ ಬೇಡ ಅಂದ್ರೂ ಊರ್ನೇ ಬಿಡ್ಬೇಕಾಗುತ್ತೆ. ಅದ್ಯಾಕೆ ಸ್ವಾಮಿ? ಕಮಾಯಿ ಇಲ್ಲದೆ ಈ ಊರಲ್ಲೇ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಒಂದಲ್ಲ ಒಂದಿನ ಈ ಊರು ಬಿಡಲೇಬೇಕಾಗುತ್ತೆ. ಕುಲುಮೆ ತಿತ್ತಿನ ಕಂಕಳಲ್ಲಿಟ್ಟುಕೊಂಡು ದೇಶಾಂತರ ಅಲಿಯೋದಕ್ಕಿಂತ ಸ್ವಲ್ಪ ಧೈರ್ಯ ಮಾಡಿದ್ರು ಸಾಕು. ತಿಂಗಳಿಗೆ 600 ರೂಪಾಯಿ ಸಂಪಾದನೆ ಮಾಡ್ಬೋದು. ಅಲ್ಲ, ಯಾರ್ಯಾರಿಗೋ ಹೆದರ್ಕೊಂಡು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಜೀವನ ಮಾಡೋಕ್ಕಾಗುತ್ತ? ಯೋಚನೆ ಮಾಡು. ಆ ಮುನೇಗೌಡನಿಗೆ ಹೆದರ್ಕೊಂಡು ನೀನು ಸುಮ್ಮನೆ ಇದ್ರೆ ದಿನಕ್ಕೆ 20 ರೂಪಾಯಿ ಆ ಮುನೇಗೌಡ ನಿನಗೆ ಕೊಡ್ತಾನೆ. ಆ ಗೌಡನ ಹೆದರಿಕೆ ನಿನಗೆ ಬೇಡ. ನೀನು ಕೊಡ್ತಿದ್ದೆ ಕೃಷ್ಣೇಗೌಡ ಇರೋ ಹಾಗೆ ನಾನು ನೋಡ್ಬೋದು. ನೀನು ನಿನ್ನ ಸಂಪಾದನೆಯಲ್ಲಿ ದಿನಕ್ಕೆ 10 ರೂಪಾಯಿ ನನಗೆ ಕೊಟ್ಟುಬಿಡು ಸಾಕು. ಸುಮ್ಮನೆ ಬಿಟ್ಟೆ. ನಿನಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಬೇಡ ಬಿಡು. ನೀನು ಅಲ್ದಿದ್ರೆ ಇನ್ನೊಬ್ಬ
ಅವನಲ್ದಿದ್ರೆ ಮತ್ತೊಬ್ಬ ನನಗೆ. ಸ್ವಲ್ಪ ನಿಂತ್ಕೊಳ್ಳಿ ಸ್ವಾಮಿ. ಅಂದ್ರೆ ನಿನಗೆ ಒಪ್ಪಿಗೆ ಇದೆ ಅಂತ ಆಯ್ತು. ನನಗೇನೋ ಒಪ್ಪಿಗೆನೆ, ಆದರೆ ಆ ಮುನೇಗೌಡ ಏನಂತಾನೋ ಏನೋ ಅಂತ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂದರೆ ಬಹಳ ಕಷ್ಟ ಆಚಾರಿ. ಯಾವತ್ತೂ ಒಂದು ಮನಸ್ಸಿರಬೇಕು. ಎರಡು ಮನಸ್ಸಿನ ವ್ಯವಹಾರ ಮಾಡಿದರೆ ಎಡವಟ್ಟಾಗೋದೇ ಜಾಸ್ತಿ. ಏನೋ ಒಂದು ತೀರ್ಮಾನ ಮಾಡಬೇಕು. ಸ್ವಾಮಿ, ಮೊದಲೇ ನಾ ಬಡವ ನೀ ಮಡಗ್ದಂಗಿರು ಅಂದಂಗೆ ಬಾಳ್ವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಂಗೂ ಬದುಕಬೇಕು ಅಂತ ಆಸೆ, ಆದರೆ ಅಷ್ಟೇ ಭಯ. ನೀವು ಬೆನ್ನಂಗೆ ನಿಂತು ಕಾಪಾಡ್ತೀನಿ ಅನ್ನಂಗಿದ್ರೆ ಆಗ್ಬೋದು ಸ್ವಾಮಿ. ಈ ಶೇಷಪ್ಪ ಅಂದರೆ ಶೇಷ ನಾಗ ಆಚಾರಿ. ಬೆನ್ನ ಹಿಂದೆ ನಿಂತು ಸರ್ಪ ಕಾವಲು ಕಾಯ್ತಾನೆ. ತನ್ನ ಪ್ರಾಣ ಕೊಟ್ಟಾದರೂ ನಂಬಿದವರ ಪ್ರಾಣ ಉಳಿಸ್ತಾನೆ. ನೋಡು, ಈ ಎಲೆನೆ ನಮ್ಮ ಬಂಡವಾಳ. ಎಲೆ ಕಾಸು ಅಂತ ಆಟಕ್ಕೆ ಬಂದವ್ರ ಹತ್ರ 20 ರೂಪಾಯಿ ವಸೂಲು ಮಾಡು. ಆಮೇಲೆ ಗೆದ್ದವನ ಹತ್ರ ಪ್ರತಿ ಆಟಕ್ಕೂ 1 ರೂಪಾಯಿ ವಸೂಲು ಮಾಡು. ಮತ್ತೆ ಆಟಕ್ಕೆ ಬಂದವರಿಗೆ ಏನೂ ಹೆದರಬೇಡಿ, ನಾನಿದ್ದೀನಿ, ಯಾರೇ ಬಂದರೂ ಹೆದರಿಸಿ ಹಿಮ್ಮೆಟ್ಟಿಸ್ತೀನಿ ಅಂತ ಹೇಳಿ ಸಮಾಧಾನ ಮಾಡು. ನಿನ್ನ ಬೆನ್ನಿಗೆ ನಾನಿರ್ತೀನಿ, ಕೃಷ್ಣೇಗೌಡ ಇರ್ತಾನೆ. ಹಾಂ, ಆ ಪಾಳ ಮಂಟಪಕ್ಕೆ ಹೋಗಿ ಅದನ್ನು ಗುಡಿಸಿ ಸ್ವಚ್ಛ ಮಾಡು. ಆಟಕ್ಕೆ ಜನ ಬರೋ ಹೊತ್ತಾಯ್ತು, ಬೇಗ ಹೋಗು. ಹಳ್ಳಿನೇ ಇರಲಿ, ಪಟ್ಟಣನೇ ಇರಲಿ, ಕಲಿತವನೇ ಇರಲಿ, ಕಲಿದವನೇ ಇರಲಿ, ಯಾರು ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಆಡಬಹುದಾದ ರಾಜ ಆಟ ಇದು. ಇಸ್ಪೀಟ್ನಲ್ಲಿ 3 ಎಲೆ, 13 ಎಲೆ, ರಮ್ಮಿ, ಅಂದರ್ಬಾರು, ಹೀಗೆ ಬೇರೆ ಬೇರೆ ಥರದ ಆಟ ಇದ್ದಾವೆ. ಮೊದಲು ರಮ್ಮಿ, ಇದರಲ್ಲಿ 13 ಎಲೆ. ಈಗ ಒಂದೇ ಗುರುತಿನ ಎಲೆಗಳನ್ನು, ಮೊದಲು ಚಿಕ್ಕದು, ಆಮೇಲೆ ಅದಕ್ಕಿಂತ ದೊಡ್ಡದು, ಆಮೇಲೆ ಅದಕ್ಕಿಂತ ದೊಡ್ಡದು, ಹೀಗೆ 3 ಎಲೆಗಳ 3 ಗುಂಪು, ಆಮೇಲೆ 4 ಎಲೆದು 1 ಗುಂಪು. ಇಷ್ಟು ಜೋಡಿಸಿ ಬಿಟ್ಟರೆ ಯಾರು ಮೊದಲು ಜೋಡಿಸ್ತಾರೋ ಅವರದ್ದೇ ಶೋ, ಅಂದರೆ ಅವರೇ ಗೆದ್ದಂಗೆ. ಹಾಂ, ಇವತ್ತು ಇಟ್ಕೊಳ್ಳೋ ಬಾಜಿ ಕಟ್ಟಿ ಆಡೋದು ಬೇಡ, ಹಾಗೆ ಆಡ್ತಾ ಇರಿ, ಅಭ್ಯಾಸ ಆಗಲಿ. ಹಾಂ, ತಗೊಳ್ಳಿ, ಜೋಡಿಸ್ಕೊಳ್ಳಿ. ಗುರ್ತೇನೋ ಒಂದೇ ಇರಬೇಕು, ಬಣ್ಣನೂ ಒಂದೇ ಇರಬೇಕಾ ಶೇಷಪ್ಪನರ? ಗುರುತು ಒಂದೇ ಇರಬೇಕು, ಬಣ್ಣನೂ ಒಂದೇ ಇರಬೇಕು. ಒಂದೇ ಬಣ್ಣದ ಹಕ್ಕಿಗಳು ಒಂದೇ ಗುಂಪಲ್ಲಿ ಇರ್ತಾವಲ್ಲ, ಹಾಗೆ. ಅಂದ್ರೆ ಈಗ ನಾವೆಲ್ಲ ಇಲ್ವಾ, ಹಂಗೆ ಅಲ್ವಾ ಶೇಷಪ್ಪನವರೇ? ಹೌದು, ಈಗ ನಾವೆಲ್ಲ ಒಂದೇ ಬಣ್ಣ, ಒಂದೇ ಗುಂಪು. ನೀವು ಆಡ್ತಾ ಇರಿ, ಅಭ್ಯಾಸ ಆಗಲಿ. ನಾನು ಬಂದು ಮುಂದಿನ ದಿನ ಹೇಳ್ಕೊಡ್ತೀನಿ. ಆಚಾರಿ, ನಾನು ಬರ್ತೀನಿ. ಇದ್ಯಾಕೆ ಶೇಷಪ್ಪನವರೇ ಒಂಟೆ ಬಿಟ್ರೆ? ಹೋಗಲೇಬೇಕಲ್ಲ ಆಚಾರಿ, ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ. ಒಂದೇ ಗುಂಪಿನ ಒಂದೇ ಬಣ್ಣದ ಹಕ್ಕಿಗಳು ಚೆಲ್ಲಾಪಿಲ್ಲಿಯಾಗಿ ಚದುರು ಹೋಗಿವೆ. ಅವನ್ನೆಲ್ಲ ಕೂಡಿಸಿ ಅವುಗಳ ಗುಂಪಿಗೆ ಸೇರಿಸ್ಬೇಕಲ್ಲ. ನೋಡು ಪಾಪ, ಇನ್ನು ಹುಡುಗರು ಹೊಟ್ಟೆ ಒಣಗದಂಗೆ ಸುಂದರಿ ಹೋಟ್ಲಿಂದ ಟೀನೋ ಕಾಫಿನೋ ತರಿಸ್ಕೊಡ್ತಾ ಇರೋ. ಆಯ್ತು, ದುಡ್ಡು ಕೊಟ್ಬಿಡ್ರಪ್ಪ ಅವನಿಗೆ. ಆಯ್ತು. ಬರ್ತೀನಿ.